ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟೋ ಆನಂದಕರವಾಗಿದೆ. ಈ ದಿನ ದೇವರ ಪ್ರೀತಿಯ ವಿಷಯವಾಗಿ ನಾವು ಆತನ ವಾಕ್ಯದ ಮೂಲಕ ನಾವು ನೋಡಿಕೊಳ್ಳುವ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದಲ್ಲಿ ಇರುವ ನಮ್ಮನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡೆವು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಾವು ಒಂದು ವೇಳೆ ಆತನ ನಂಬಿಕೆಯಲ್ಲಿ ಇಲ್ಲದೆ ಆ ದೇವರ ಪ್ರೀತಿಯನ್ನು ಅರಿತುಕೊಳ್ಳದೆ ಇಹಲೋಕದಲ್ಲಿ ಜನರ ಪ್ರೀತಿಗಾಗಿ, ಇಹಲೋಕದ ಮನುಷ್ಯರ ಪ್ರೀತಿಗಾಗಿ ತವಕ ಪಡುತ್ತಿರುವುದಾದರೆ ಈ ಒಂದು ಸಮಯದಲ್ಲಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. ದೇವರು ನಿಮಗಾಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಈ ಸತ್ಯವನ್ನು ನಾವು ಅರಿತುಕೊಳ್ಳುವಾಗ, ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಾಗ, ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾರು ಆತನನ್ನು ಸ್ವೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟನು. ದೇವರು ನಮಗೆ ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಡುವವನಾಗಿದ್ದಾನೆ. ನಾವು ಆತನ ನಂಬಿಕೆಯಲ್ಲಿ ಇರುವುದಾದರೆ, ಆತನನ್ನು ಸ್ವೀಕಾರ ಮಾಡಿಕೊಳ್ಳುವುದಾದರೆ, ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವನ್ನು ಕೊಡುವುದಾದರೆ, ಆತನು ನಮಗೆ ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಡುವಂಥವನಾಗಿದ್ದಾನೆ. ಒಂದು ವೇಳೆ ಇನ್ನೂ ನಾವು ಈ ಲೋಕದಲ್ಲಿ ನಮಗೆ ಯಾರೂ ಇಲ್ಲ, ನಾವು ಒಬ್ಬಂಟಿಗರು, ನಮ್ಮನ್ನು ಪ್ರೀತಿ ಮಾಡುವವರು ಯಾರು ನಮ್ಮನ್ನು ಸಂತೈಸುವವರು, ಯಾರು ನಮಗೆ ಸಹಾಯ ಮಾಡುವವರು ಎಂಬುದಾಗಿ ಯೋಚನೆಯಲ್ಲಿರುವುದಾದರೆ, ಈ ಒಂದು ಸಮಯದಲ್ಲಿ ದೇವರು ನಿಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತು ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಆತನಿಗಾಗಿ ನಿಮ್ಮ ಹೃದಯದ ಬಾಗಿಲನ್ನು ತೆರೆಯುವುದಾದರೆ, ಆತನು ನಿಮ್ಮ ಹೃದಯದಲ್ಲಿ ಬಂದು ತನ್ನ ಪ್ರೀತಿಯಿಂದ ನಿಮ್ಮನ್ನು ಪರಿಪೂರ್ಣಗೊಳಿಸುವವನಾಗಿದ್ದಾನೆ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆದರೆ, ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪ್ರಿಯ ದೇವಜನರೇ, ದೇವರು ನಿಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆತನು ನಿಮಗೆ ತನ್ನ ಮಗನು ಆಗುವ ಅಧಿಕಾರವನ್ನು ಕೊಟ್ಟಿರುವ ದೇವರಾಗಿದ್ದಾನೆ. ಆತನ ನಂಬಿಕೆಯಲ್ಲಿ ನೆಲೆಗೊಳ್ಳಿರಿ. ಆತನ ಪ್ರೀತಿಯನ್ನು ಅರಿತುಕೊಳ್ಳಿರಿ. ದೇವರು ಆ ರೀತಿ ಮಾಡಲಿಕ್ಕೆ ನಮಗೆ ಸಹಾಯ ನೀಡಲಿ.
ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.